ಹೆಲೋ ಗೈಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ವಿಲಾಗ್. ಇವತ್ತು ಮಳೆ ಮೋಡ ಕಂಟಿನ್ಯೂ ಆಗಿದೆ. ನಿಮ್ಮ ಕಡೆನೂ ಹಾಗೇನಾ? ಇವತ್ತೇನೇನು ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಈ ಡೈಲಿ ವಿಲಾಗಲ್ಲಿ ಏನೇನು ನೋಡ್ಬೋದು ಅಂತ ಕಾದು ನೋಡಿ. ಮಳೆ ಮೋಡ ಹಾಗೇ ಇದೆ. ಈಗ ಟಿಫನ್ಗೆ ಮಾಡ್ತಿದ್ದೀವಿ ದೋಸೆ. ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಈ ದೋಸೆನ ಈ ಪಲ್ಯ ಜೊತೆ ಟಿಫನ್ ಈಗ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪ್ಲೇಟಿಗೆ ಹಾಕ್ಕೊಂಡು ಟಿಫನ್ ಮಾಡಿ ಆಮೇಲೆ ಏನೇನು ಮಾಡ್ತೀವಿ ನೋಡೋಣ. ಈಗ ದೋಸೆ ಪ್ಲೇಟಿಗೆ ಹಾಕ್ಕೊಂಡಾಗಿದೆ. ಟಿಫನ್ ಮಾಡಿ ಆಮೇಲೆ ಏನು ಮಾಡ್ತೀವಿ ಅಂತ ನೋಡೋಣ. ಟಿಫನ್ ಮುಗಿಸೋವರೆಗೂ ನಾನು ಮತ್ತು ಕ್ಯಾಮ್ರಾ. ಮಧ್ಯಾಹ್ನಕ್ಕೆ ಪಲಾವ್ಗೆ ವೆಜಿಟೇಬಲ್ಸ್ ಹಾಗೆಯೇ ಮಿಕ್ಸಿ ಮಾಡ್ಕೊಂಡಿದ್ದೀವಿ ಪೇಸ್ಟ್ನ. ಇನ್ನೊಂದು 2 ನಿಮಿಷದಲ್ಲಿ ಪಲಾವ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಅರ್ಧ ಗಂಟೆಯಲ್ಲಿ ಪಲಾವ್ ರೆಡಿ ಆಗುತ್ತೆ. ಮಧ್ಯಾಹ್ನಕ್ಕೆ ಅದೇ ಊಟ. ಫಸ್ಟ್ ಸ್ವಲ್ಪ ಎಣ್ಣೆ ಹಾಕಬೇಕು. ಬೇಲೀಸು, ಸಾರನ್ಸು, ಸೋಂಪು ಫಸ್ಟ್ ಹಾಕಿದ್ವಿ. ಬೇರೆದೆಲ್ಲ ಪೇಸ್ಟಲ್ಲಿ ಹಾಕಿರೋದು. ಸ್ವಲ್ಪ ಜೀರಿಗೆ. ಈಗ ಇದಕ್ಕೆ ಈರುಳ್ಳಿ, ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗಿದೆ ಈರುಳ್ಳಿ. ಈಗ ಎಲ್ಲ ತರಕಾರಿಗಳು ಈಗ ನೆಕ್ಸ್ಟ್ ಪೇಸ್ಟ್ ಹಾಕ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಇದು ಬೆಂದಮೇಲೆ ಅಕ್ಕಿ ಇದೆಯಲ್ಲ, ಅಕ್ಕಿ ಹಾಕ್ಬಿಟ್ಟು ನೀರು ಹಾಕಿ ಒಂದು 3 ಸಲ ಕೂಗಿಸಿದ್ರೆ ಪಲಾವ್ ರೆಡಿ. ಈಗ ಇದಕ್ಕೆ ಅಕ್ಕಿ ಹಾಕಿ ಸ್ವಲ್ಪ ಹೊತ್ತು ಬಾಡಿಸಿ ಸಾಟೆ ಮಾಡಿ ಆದಮೇಲೆ ನೀರು ಹಾಕಿ ಕೂಗಿಸಿದ್ರೆ ಪಲಾವ್ ರೆಡಿ ಆಗುತ್ತೆ. ಪಲಾವ್ ರೆಡಿ ಆದಮೇಲೆ ಏನು ನೋಡೋಣ. ಮೊಸರು ಬಜ್ಜಿಗೆ ಇಲ್ಲಿ ರೆಡಿಯಾಗಿದೆ. ಇದಕ್ಕೆ ಮೊಸರು ಅಂತ ಹಾಕಬೇಕು. ಹಾಗೆಯೇ ಇಲ್ಲಿ ನೀರು ಹಾಕಿದ್ದಾಗಿದೆ ಪಲಾವ್ಗೆ. ನೆಕ್ಸ್ಟ್ ಪಲಾವ್ ಕಂಪ್ಲೀಟ್ ಆದಮೇಲೆ ನೋಡೋಣ. ಈಗ ಮಧ್ಯಾಹ್ನದ ಊಟದ ಸಮಯ. ಪಲಾವ್, ಮೊಸರು ಬಜ್ಜಿ ಹಾಗೆ ಇದನ್ನು ತಿಂದು ಸ್ವಲ್ಪ ಹೊತ್ತಿಗೆ ಮಾಡಿ ಮತ್ತೆ ಏನು ಕೆಲಸ ಮಾಡ್ತೀನಿ ಅಂತ ನೋಡಿ. ಇದು ಜಂಬು ನೇರಳೆ ಬೀಜ ಸಿಕ್ಕಿದಾವೆ, ಹಾಕೋಣ ಆಮೇಲೆ. ಈಗೇನು ಈ ಬೀಜಗಳು ಕಾಣಿಸ್ತಾ ಇದೆ, ಇಲ್ಲಿ ಒಂದು ಸಲ ಹಾಕಿರ್ತೀನಿ. ಸ್ವಲ್ಪ ದಿನ ಆದಮೇಲೆ ಬೇರೆ ಪಾಟ್ಗಳಿಗೆ ಅದನ್ನು ಮೂವ್ ಮಾಡಿದ್ರಾಯ್ತು. ಮುಂಚೆನೇ ಹಿಂಗೆ ಮೇಲ್ಗಡೆ ಹಾಕಿದ್ದೆ. 6 ಕಾರನ್ನು ಬೆಳೆದಿದ್ದು. ಈ ಸಲ ಎಷ್ಟು ಬೆಳೀತವೆ ನೋಡೋಣ. ಹಾಗಿದ್ರೆ ಜಂಬು ನೇರಳೆ ಮಾತ್ರ ಭಾರಿ ಚೆನ್ನಾಗಿ ಹತ್ಕೊಂತವೆ. ಆಮೇಲೆ ಸರ್ವೈವಲ್ ಇನ್ಸ್ಟಿಂಕ್ಟ್ಸ್ ಜಾಸ್ತಿ ಇದೆ. ನೋಡೋಣ ಹೇಗೆ ಬೆಳೆಯುತ್ತೆ. ಲಕ್ಕಿ ಲಕ್ಕಿ ಇಂಗ್ಲೀಷ್ ಬೀನ್ಸು ಸಣ್ಣದಾಗಿ ಬೆಳೀತಾ ಇದ್ದಾವೆ. ಕಿರು ಎತ್ಕೊಂಡ್ಬಿಟ್ಟಿದೆ. ಇದು ಯಾವುದು ಅಂತ ಗೊತ್ತಿಲ್ಲ, ಹಾಕಿದ್ದಾರೆ ಅಂತ ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ.
ಮಾಡ್ತಾ ಇದ್ದಾರೆ. ಇದು ಫ್ರೆಂಚ್ ಬೀನ್ಸ್ ಅಂತ, ಅದೇ ಯಾವುದೋ ಒಂದು ನಮ್ಮ ಇಂಡಿಯಾದಲ್ಲಿ ಏನೋ ಮಾಡ್ತಿದೀಯಾ? ಒಣಗಾಕ ಕಡೆ ಮಳೆ ಮೋಡ ಇದೆ, ಈ ಕಡೆ ಮೋಡ ಕಮ್ಮಿ ಇದೆ. ಹಸಿ ಮೆಣಸಿನ್ಕಾಯಿ ಗಿಡದಲ್ಲಿ ಬೆಳೆದಿರೋದು, ಟೊಮ್ಯಾಟೊ ಮನೆ ಮೇಲ್ಗಡೆ ಬೆಳೆಸಿರೋದು. ಸುಮ್ಮನೆ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಸೆಟಪ್ ಮಾಡ್ತಾ ಇದೀವಿ. ಪ್ರಾಕ್ಟೀಸ್ ಹೇಗಿರುತ್ತೆ ನೋಡೋಣ. ಮತ್ತೆ ಇನ್ನೊಂದು ನಾಳೆ ಡೈಲಿ ವಿಲಾಗ್ ಒಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.